ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ, ಬಟ್ ಏನು ಮಾಡಿದ್ರೂ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮಗೆ 0 ಸಬ್ಸ್ಕ್ರೈಬರ್ಸಿಂದ 1000 ಸಬ್ಸ್ಕ್ರೈಬರ್ಸ್ನ ಬೇಗ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಜಸ್ಟ್ ಇದನ್ನು ಫಾಲೋ ಮಾಡಿ, ಓಕೆ. ಸೊ ಕೆಲವ್ರಿಗೆ ಇದು ಏನು ಅನ್ನಿಸ್ತಾನೇ ಇರ್ಬೋದು. ನನಗೆ ಪರ್ಸ್ನಲಿ ನಾನು ಇದನ್ನು ಅಪ್ಲೈ ಮಾಡೇ ಇದರಿಂದನೇ ನನಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಬೇಗ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ನಾನು ನಿಮಗೆ ಆ ಒಂದು ಟಿಪ್ಸ್ಗಳನ್ನ ಕೊಡ್ತೀನಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದರೆ ಈ ಒಂದು ಟಿಪ್ಸ್ಗಳನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಗೈಸ್. ಸೊ ಆ ಒಂದು ಟಿಪ್ಸ್ಗಳೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ, ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ನೀವು ಮಾಡಬೇಕು ಅಂತಂದರೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಮುಖ್ಯವಾಗಿ ಹೇಳ್ತಾ ಹೋಗ್ತೀನಿ. ಸೊ ಜಸ್ಟ್ ಅದನ್ನು ಫಾಲೋ ಮಾಡ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಈಗ ಪ್ರೆಸೆಂಟು ನಿಮಗೆ ಸಬ್ಸ್ಕ್ರೈಬರ್ಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇರುವಂಥದ್ದು ಒಂದು ಕಮ್ಯುನಿಟಿ ಪೋಸ್ಟಿಂದ ನೀವು ಸಬ್ಸ್ಕ್ರೈಬರ್ಸ್ನ ಮಾಡ್ಬೋದು. ಇದು ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಲಿಟ್ರಲಿ ಶಾಕ್ ಆಗೋದೆ, ಯಾಕೆ ಅಂತಂದರೆ ಕಮ್ಯುನಿಟಿ ಪೋಸ್ಟಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆಯಾ ಅಂತ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಒಂದು ಸೆಕೆಂಡ್ ವೆಯ್ಟ್ ಮಾಡಿ. ಓಕೆ, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ವೀಡಿಯೋಸ್ಗಳೆಲ್ಲ ಇದೆ ಬಿಡಿ, ವೀಡಿಯೋಸ್ದೆಲ್ಲ ಸೈಡ್ಗಿಡಿ. ಅಲ್ಲಿ ಒಂದು ಚೇಸ್ ಯುವರ್ ಡ್ರೀಮ್ ಅಂತ ಅಂದ್ಬಿಟ್ಟು ಒಂದು ಪೋಸ್ಟ್ ಹಾಕಿದ್ದೀನಿ, ನೀವು ನೋಡ್ಬೋದು. ಅದಕ್ಕೆ ವ್ಯೂಸ್ ಎಷ್ಟು ಬಂದಿದೆ ಅಂದರೆ 26,100 ವ್ಯೂಸ್ ಬಂದಿದೆ. ಅಂದರೆ ಇದು ವಿಡಿಯೋ ಅಲ್ಲ, ಒಂದು ಫೋಟೋ. ಆ ಫೋಟೋ ಎಲ್ಲ ಹಾಕಿದೆ ಅಂತಂದರೆ ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ. ಒಂದು ಸೆಕೆಂಡ್ ವೆಯ್ಟ್ ಮಾಡಿ ನೋಡಿ. ನನ್ನ ಚಾನಲ್ ಒಳಗಡೆ ನೀವು ಕಮ್ಯುನಿಟಿ ಪೋಸ್ಟ್ ಓಪನ್ ಮಾಡಿದ್ರೆ ಆ ಪೋಸ್ಟ್ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ಹಂಗೆ ಕೆಳಗೆ ಬಂದರೆ ಇಲ್ಲಿ ಒಂದು ಫೋಟೋ ಸಿಗುತ್ತೆ ನಿಮಗೆ. ಅದು ಯಾವ ಫೋಟೋ ಅಂತ ಹೇಳ್ತೀನಿ. 26,000 ನೋಡಿ, ಇದ್ದಾನೆ ಚೇಸ್ ಯುವರ್ ಡ್ರೀಮ್ ಅಂತ. ನಂದು ಒಂದು 2 ಫೋಟೋ ಹಾಕಿದ್ದೆ, ಓಕೆ, ನೀವಿಲ್ಲಿ ನೋಡ್ಬೋದು. ಈ ಒಂದು ಫೋಟೋಯಿಂದ ನನಗೆ 26,000 ವ್ಯೂಸ್ ಬಂದಿದೆ. ಕೆಲವೊಂದೊಂದು ಸಲ ವೀಡಿಯೋಗೆ ಅಷ್ಟು ಬರೋಲ್ಲ, ಬಟ್ ಫೋಟೋಗೆ ಅಷ್ಟು ಬಂದಿದೆ. ಈಗ ನೀವೇನು ಮಾಡಬೇಕು ಅಂತಂದರೆ, ಸೊ ನಿಮ್ಮ ಒಂದು ಚಾನಲ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಕಮ್ಯುನಿಟಿ ಟ್ಯಾಬನ್ನು ಓಪನ್ ಮಾಡಿಕೊಂಡು ಇಲ್ಲಿ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಏನಾದರೂ ಒಂದು ಪೋಲ್ನ ಮಾಡುವಂಥದ್ದು, ಕ್ವಶನ್ಸ್ಗಳನ್ನ ಕೇಳುವಂಥದ್ದು, ಆಪ್ಷನ್ಸ್ಗಳನ್ನ ಕೊಟ್ಟು, ಸೊ ಈ ಥರದ್ದು ಏನಾದರೂ ಒಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ. ಯಾಕೆ ಅಂತಂದರೆ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಹೆಂಗೆ ಅಂತಂದರೆ ಅದಕ್ಕೂ ಕೂಡ ಒಳ್ಳೆ ವ್ಯೂಸ್ ಬರ್ತಾಯಿದೆ ಇವಾಗ, ಓಕೆ. ಸೊ ನೀವೆಲ್ಲ ಏನು ಮಾಡಬೇಕು ಅಂತಂದರೆ ನಿಮ್ಮ ಫೋಟೋಸ್ಗಳಾಗ್ಬೋದು, ಮತ್ತು ಕೆಲವೊಂದಷ್ಟು ಪೋಲ್ಸ್ಗಳು, ಕೆಲವು ಕ್ವಶನ್ಸ್ಗಳನ್ನ ಕೇಳುವಂಥದ್ದು, ಕ್ಯಾಶುವಲ್ ಆಗಿ ಕ್ವಶನ್ಸ್ಗಳನ್ನ ಕೇಳುವಂಥದ್ದು, ಇದೆಲ್ಲ ನೀವು ಮಾಡ್ತು ಅಂತಂದರೆ ಸೊ ಆಡಿಯನ್ಸ್ಗಳು ನಿಮ್ಮ ವೀಡಿಯೋ ನೋಡಿದ್ದವರು ನಿಮ್ಮ ಪೋಸ್ಟ್ಗಳು ನೋಡೋ ಮುಖಾಂತರ ಸೊ ನಿಮ್ಮ ಚಾನಲ್ ಇಷ್ಟ ಆಗಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಓಕೆ. ಸೊ ಹಾಗಾಗಿ ಮೊದಲು ಈ ಒಂದು ಕೆಲಸನ ಮಾಡಿ. ಇನ್ಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕಿ. ನಿಮಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಒಳ್ಳೆ ಕೆಲಸ ಇದು. ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಇದನ್ನು ನೀವು ಮಾಡಿ, ಅಟ್ಲೀಸ್ಟ್ ಇದನ್ನು ಮಾಡಿ. ವಾಟ್ಸಪ್ಪಲ್ಲೆಲ್ಲ ಹಾಕ್ತಾ ಇರ್ತೀರಲ್ಲ, ಅಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ನನ್ನ ಒಂದು ಫಸ್ಟ್ ಸಜೆಷನ್ಸು. ಸೊ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಈಗ ಎರಡನೇದಕ್ಕೆ ಹೋಗ್ತೀನಿ. ಈ ಎರಡನೇದು ಮಾಡೋದಕ್ಕೆ ಸ್ವಲ್ಪ ನಿಮಗೆ ಒಳ್ಳೆಯ ಹೃದಯ ಇರಬೇಕು. ಆ ಹೃದಯ ಯಾಕಿರಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಸೊ ತುಂಬ ಸಿಂಪಲ್. ಈಗ ನೋಡಿ, ನೀವು ಒಂದು ಕ್ಯಾಟಗರಿ ವೀಡಿಯೋ ಮಾಡ್ತಾ ಇರ್ತೀರ. ಈಗ ನಾನು ಯೂಟ್ಯೂಬ್ ಟಿಪ್ಸ್ ಮಾಡ್ತಾಯಿದ್ದೀನಿ, ಓಕೆ, ಯೂಟ್ಯೂಬ್ ಟಿಪ್ಸ್ ಮಾಡ್ತಾಯಿದ್ದೀನಿ. ಸೊ ನೀವೇನು ಮಾಡಬೇಕು, ಈಗ ನಿಮ್ದು ಯಾವ ಕ್ಯಾಟಗರಿ ಇರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ, ನೀವು ಯಾವ್ದು ಮಾಡ್ತಾಯಿದ್ದೀರಾ ಅಂತ. ಸೊ ಮೊದಲನೇದಾಗಿ ಈಗ ನೀವು ಯೂಟ್ಯೂಬ್ ಟಿಪ್ಸ್ನೇ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಕನ್ನಡದಲ್ಲಿ ಯಾರೆಲ್ಲ ಯೂಟ್ಯೂಬ್ ಟಿಪ್ಸು ಮಾಡ್ತಾರೆ ಅವ್ರದ್ದೆಲ್ಲ ಯೂಟ್ಯೂಬ್ ಚಾನಲ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಓಕೆ. ಇಂಥವ್ರು ಇಂತಿಂಥ ವೀಡಿಯೋಸ್ ಮಾಡ್ತಾರೆ ಅಂತ ನೋಡಿ. ಅವರ ಒಂದು ಚಾನಲ್ ಒಳಗಡೆ ವೀಡಿಯೋಸ್ಗಳು ಬರ್ತಾ ಇರ್ತಾವಲ್ಲ, ಆ ಒಂದು ವೀಡಿಯೋಸ್ಗಳನ್ನ ನೋಡೋರು ಆ ಕ್ಯಾಟಗರಿನ ಇಷ್ಟಪಟ್ಟಿರ್ತಾರೆ. ಅರ್ಥ ಮಾಡ್ಕೊಳ್ಳಿ ಗೈಸ್, ಇಷ್ಟಪಟ್ಟಿರ್ತಾರೆ. ಯಾಕೆ ಇಷ್ಟಪಟ್ಟಿರ್ತಾರೆ? ಅವರು ಆ ಥರ ಕಂಟೆಂಟ್ನ ಮಾಡ್ತಾಯಿದ್ದಾರೆ, ಅವ್ರಿಗೆ ಅದು ಇಂಟ್ರೆಸ್ಟ್ ಇರುತ್ತೆ ಆಡಿಯನ್ಸ್ಗಳಿಗೆ. ನೀವೇನು ಮಾಡಬೇಕು ಅಂತಂದರೆ ಆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳ ಒಂದು ಚಾನಲ್ ಒಳಗಡೆ ಹೋಗ್ಬಿಟ್ಟು ನೀವು ನಿಮ್ಮ ಕಮೆಂಟನ್ನು ಹಾಕಿ. ನಿಮ್ಮ ಚಾನಲಿಂದ ನೀವು ಕಮೆಂಟ್ನ ಹಾಕಿ. ಯಾಕೆ ಹಾಕಬೇಕು ಅಂತಂದರೆ ನಿಮ್ಮದು ಕೂಡ ಅದೇ ಕ್ಯಾಟಗರಿ, ನೀವು ಯೂಟ್ಯೂಬ್ ಟಿಪ್ಸ್ನೇ ಮಾಡ್ತೀರಾ. ಸೊ ಇದನ್ನು ನೀವು ಮಾಡ್ತು ಅಂತಂದರೆ ಅಲ್ಲಿ ಆಡಿಯನ್ಸ್ಗಳು ನಿಮ್ಮ ಕಮೆಂಟ್ಸನ್ನು ತೆಗೆದು ನೋಡುವಂಥ ಚಾನ್ಸಸ್ ಇರುತ್ತೆ. ಯಾರು ಗೊತ್ತು, ನಿಮ್ಮ ಕಮೆಂಟ್ ತೆಗೆದು ನೋಡಿದಾಗ, ನಿಮ್ಮ ಚಾನಲ್ನ ನೋಡಿದಾಗ ನೀವು ಮಾಡ್ತಾ ಇರುವಂಥ ವೀಡಿಯೋನೇ ಅವ್ರಿಗೆ ಇಷ್ಟ ಆಗಿಬಿಡ್ಬೋದು, ನಿಮ್ಮನ್ನೇ ಫಾಲೋ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಯಾರು ಇದ್ದಾರೆ ನಿಮ್ಮ ಕ್ಯಾಟಗರಿಯವರು, ನಾನು ಹೇಳ್ತಿರೋದು ಕೇಳಿಸ್ಕೊಳ್ಳಿ, ನಿಮ್ಮ ಕ್ಯಾಟಗರಿಯವರು ಯಾರಿದ್ದಾರೆ ಅಂಥವ್ರ ಚಾನಲಲ್ಲಿ ಹೋಗಿ ಆದಷ್ಟು ಕಮೆಂಟ್ಸ್ಗಳನ್ನ ಮಾಡ್ತಾರೆ. ಅವ್ರು ವೀಡಿಯೋ ಹಾಕಿದ ತಕ್ಷಣ ಹೋಗಿ ಕಮೆಂಟ್ಸ್ ಮಾಡಿ. ಫಸ್ಟ್ ಕಮೆಂಟ್, ಸೆಕೆಂಡ್ ಕಮೆಂಟ್, ಥರ್ಡ್ ಕಮೆಂಟ್, ಈ ಥರ ಅವು ಫಸ್ಟ್ ನೀವೇ ಮಾಡಿಬಿಡಿ, ಆಯಿತಾ. ಸೊ ಅದು ವರ್ಕೌಟ್ ಆಗುತ್ತೋ ಆಗಲ್ವೋ, ಬಟ್ ಅಟ್ಲೀಸ್ಟ್ ಮಾಡಿ.
ಓಕೆ, ಇದನ್ನು ಮಾಡೋದ್ರಿಂದ ಈ ಒಂದು ಬೆನಿಫಿಟ್ನ ತಗೊಳ್ಬೋದು. ಇಲ್ಲಿ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಕೆಲವರು, ಯಾಕೆಂತಂದರೆ ನಾನು ಯಾಕೆ ಅವ್ರಿಗೆ ಮಾಡಬೇಕು ಇವ್ರಿಗೆ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ಬಿಟ್ಬಿಡಿ ಗೈಸ್, ಆಯಿತಾ. ಸೊ ಬೆಳಿಬೇಕು ಅಂತಂದರೆ ಅವೆಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಡಿ. ಸೊ ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಹೋಗಿ ಕಮೆಂಟ್ ಮಾಡಿ. ಓಕೆ, ಸೊ ಈ ಒಂದು ಕೆಲಸನ ನೀವು ಮಾಡಬೇಕಾಗುತ್ತೆ, ಆಯಿತಾ. ಸೊ ಇದರಿಂದ ನೀವು ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಒಂದು ಟ್ರಿಕ್ ಆಗಿರುತ್ತೆ. ಇನ್ನು ಮೂರನೇ ಒಂದು ಟ್ರಿಕ್ಗೆ ಬರ್ತೀನಿ ನೋಡಿ. ಮೂರನೇ ಒಂದು ಟ್ರಿಕ್ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಪ್ರತಿದಿನ ಡೈಲಿ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಿ. ಓಕೆ, ಸೊ ವ್ಯೂಸ್ ಬರುತ್ತೋ ಬರಲ್ವೋ ಅದು ಬೇಡ ನಮಗೆ, ಬಟ್ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಿ. ನೀವು ಎಷ್ಟು ವೀಡಿಯೋ ಹಾಕ್ತೀರಾ, ಈಗ ಒಂದು ವರ್ಷದಲ್ಲಿ ಒಂದು 365 ದಿನದಲ್ಲಿ ಸೊ ನೀವು ಪ್ರತಿದಿನ ವೀಡಿಯೋ ಹಾಕಿದ್ರೆ 365 ವೀಡಿಯೋಗಳಾಯ್ತವೆ, ಆಯಿತಾ. ಸೊ ನೀವು ಇದನ್ನು ಫೋಕಸ್ ಮಾಡಬೇಕು. ಇದನ್ನು ಬಿಟ್ಟು ಇನ್ನು ಯಾವುದು ಫೋಕಸ್ ಮಾಡಬೇಕಾಗಿಲ್ಲ ನೀವೆಲ್ಲ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, 365 ಡೇಸು ನನಗೆ ಕೆಲಸ ಇರ್ತದೆ, ಆಯಿತು ಒಂದು 200 ವೀಡಿಯೋ ಹಾಕ್ತೀರಾ, 200 ದಿನ ಕಂಟಿನ್ಯೂಸ್ ಆಗಿ ಹಾಕ್ತೀರಾ, ಗ್ಯಾಪ್ ತೊಗೊಂಡು 165 ದಿನ ಫ್ರೀ ತಗೊಳ್ಳಿ, 200 ದಿನ ಹಾಕ್ತೀರಾ, 200 ದಿನ ಹಾಕಿದ್ರೆ ನಿಮ್ಗೆ 200 ವೀಡಿಯೋ ಆಯ್ತವೆ. ಸೊ ನೀವು ಈ ಥರ ಒಂದು ಗೋಲ್ನ ಇಟ್ಕೊಂಡು ನೀವು ವೀಡಿಯೋಸ್ಗಳನ್ನ ಮಾಡಬೇಕು. ಇಲ್ಲಿ ನೀವು ಈ ಥರ ಮಾಡಲಿಲ್ಲ ಅಂದರೆ ನಿಮ್ಮ ಕಂಟೆಂಟ್ಗಳಿರಲ್ಲ ಯೂಟ್ಯೂಬಲ್ಲಿ. ನಿಮ್ಮದು ಕಂಟೆಂಟೇ ಇಲ್ಲ ಅಂತಂದರೆ ನಿಮ್ಮ ಚಾನಲ್ ಹೆಂಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಬೇಗ, 1000 ಸಬ್ಸ್ಕ್ರೈಬರ್ಸ್ ಹೆಂಗೆ ಮಾಡ್ತೀರಾ. ಅದಕ್ಕೋಸ್ಕರ ಇಲ್ಲಿ ಬುದ್ಧಿವಂತ ಅದನ್ನು ಏನು ಮಾಡ್ತಾನೆ ಅಂದರೆ, ಯಾರಿಗೂ ಯಾವನಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾವನಾದರೂ ಬೈಕತ್ತಾ ಇರಲಿ, ಯಾವನಾದರೂ ಏನಾದರೂ ಅಂತ ಇರಲಿ, ಯಾವನಾದರೂ ಹೆಂಗಾದರೂ ಕಮೆಂಟ್ ಮಾಡಲಿ, ಕಮೆಂಟ್ ಬಾಕ್ಸಲ್ಲಿ ಬಂದು ಕೆಟ್ಟದಾಗೆ ಬೈಲಿ, ಈ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ನೋಡಲೇಬೇಡಿ ಅಂತಲೇ ಹೇಳಲಿ, ಅವ್ನು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ನ ಪಾಡಿಗೆ ಅವ್ನು ವೀಡಿಯೋ ಮಾಡ್ಕೊಯ್ತಾನೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ನೀವು ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಕೆಲಸ ಏನೋ ಅದನ್ನು ನೀವು ಮಾಡಿ. ನೆಕ್ಸ್ಟು ನೀವು ಚೆನ್ನಾಗಿ ಮಾಡ್ತಾಯಿದ್ರೆ ಜನ ಬೆಳೆಸಬೇಕು ಅಂತಂದರೆ ಬೆಳೆಸ್ತಾರೆ. ಓಕೆ, ನೀವು ಕರೆಕ್ಟಾಗಿ ಮಾಡ್ತಾಯಿಲ್ಲ ಅಂದರೆ ಜನ ತುಳಿಬೇಕು ಅಂತಂದರೆ ತುಳಿತಾರೆ. ಅವಾಗ ತುಳಿಸ್ಕೊಳ್ಳೇಬೇಕು ಅಲ್ವಾ. ಸೊ ಹಾಗಾಗಿ ನೀವು ಮಾಡೋದು ಮಾಡಿ, ಕರೆಕ್ಟಾಗಿ ಮಾಡ್ತಾರೆ, ಎಲ್ಲ ವರ್ಕೌಟ್ ಆಯ್ತದೆ ಒಂದಲ್ಲ ಒಂದಿನ, ಆಯಿತಾ. ನಿಮ್ಗೆ ಅದೇ ಸಬ್ಸ್ಕ್ರೈಬರ್ಸ್ನ ತಂದುಕೊಡುತ್ತೆ. ಸೊ ಹಾಗಾಗಿ ಇದನ್ನು ಫೋಕಸ್ ಮಾಡಿ, ಓಕೆ, ಮೇಯ್ನಾಗಿ ಮುಖ್ಯವಾಗಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟು ನೋಡಿ, ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಸೊ ಯೂಟ್ಯೂಬಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳಿದ್ದಾರೆ. ತುಂಬ ಜನ ಯೂಟ್ಯೂಬರ್ಸ್ಗಳು ಅವ್ರವ್ರದ್ದೇ ರೀತಿಯಲ್ಲಿ ಅವ್ರವ್ರದ್ದೇ ಶೈಲಿಲಿ ವೀಡಿಯೋ ಮಾಡ್ತಾರೆ. ಅವ್ರವ್ರದ್ದೇ ಒಂದು ಸ್ಟೈಲ್ ಇರುತ್ತೆ, ಅವ್ರವ್ರದ್ದೇ ಒಂದು ಏನೋ ಒಂಥರ ಡಿಫ್ರೆಂಟ್ ಇರುತ್ತೆ ಬಿಡಿ, ಅವ್ರವ್ರದ್ದೇ ಎಲ್ಲ. ಸೊ ನೀವೇನು ಮಾಡಬೇಕು, ಅವರ ವೀಡಿಯೋಸ್ಗಳನ್ನ ಖುದ್ದಾಗಿ ನೀವೇ ಕೂತ್ಕೊಂಡು ನೋಡಿ, ಆಯಿತಾ. ಸೊ ಕೆಲವರು ನೋಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ನಾನು ಯಾಕೆ ಅವ್ರದ್ದು ನೋಡಬೇಕು, ಅವ್ರದ್ದು ನೋಡಿದ್ರೆ ಅವ್ರಿಗೆ ಆ್ಯಡ್ಸ್ ಬಂದುಬಿಟ್ರೆ ಅವ್ರಿಗೆ ಅದು ನನ್ನಿಂದ ದುಡ್ಡು ಹೊಂಟೋದ್ರೆ ಅಂತ ನೋಡಿ ಗೈಸ್. ಆ ಥರ ಮನಸ್ಥಿತಿಗಳು ಇಟ್ಕೊಳ್ಳೇಬೇಡಿ. ಕೆಲವರು ಆ ಥರ ಇಟ್ಕೊಂಡಿರೋರು ಕೂಡ ಇರ್ತಾರೆ ಈಗ ಅಟ್ ಪ್ರೆಸೆಂಟು, ಬಟ್ ನೀವು ಹಂಗೆ ಇಟ್ಕೊಳ್ಬೇಡಿ. ನೀವು ಎಷ್ಟು ಬೇರೆಯವರಿಂದ ನೋಡಿ ಕಲಿತೀರಾ, ಸೊ ಅಷ್ಟು ನಿಮಗೆ ಒಳ್ಳೆಯದು, ಆಯಿತಾ. ನೀವು ಅಪ್ಡೇಟ್ ಆಗ್ತಾ ಇರ್ತೀರಾ, ನೀವು ನೋಡಿ ಕಲಿಯಲ್ಲ ಅಂದರೆ ಸೊ ನೀವೇನೋ ಅಪ್ಡೇಟ್ ಆಗೋಲ್ಲ. ನೀವೇನು ಸರಿ ಮಾಡ್ತಾಯಿದ್ದೀರಾ, ನೀವೇನು ತಪ್ಪು ಮಾಡ್ತಾಯಿದ್ದೀರಾ ಅನ್ನೋ ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವ್ರ ವೀಡಿಯೋಸ್ಗಳನ್ನೂ ಕೂಡ ನೋಡ್ತಾ ಇರಿ, ಕಲಿತಾ ಇರಿ, ಏನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅದನ್ನು ನೀವು ಮಾಡ್ಕೊಳ್ತಾರೆ. ಸೊ ನಿಮ್ಮ ಒಳ್ಳೆಯದಕ್ಕೆ ತಾನೇ ನೀವು ಮಾಡ್ತಾ ಇರೋದು. ಸೊ ಖಂಡಿತವಾಗ್ಲೂ ತಪ್ಪಿಲ್ಲ, ಆಯಿತಾ. ನೋಡಿ ಕಲಿಯೋದರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಹಾಗಾಗಿ ಯೂಟ್ಯೂಬರ್ಸ್ ವೀಡಿಯೋಸ್ಗಳನ್ನ ಅವಾಗವಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅವ್ರಿಗೂ ಕೂಡ, ಆ್ಯಂಡ್ ನೀವು ಕೂಡ ಬೆಳೀತಾ ಇರಿ, ಆಯಿತಾ. ಸೊ ಇದು ಮುಖ್ಯವಾಗಿ. ಸೊ ಇದನ್ನು ನೀವು ಮಾಡ್ತು ಅಂತಂದರೆ ಸೊ ನಿಮಗೆ ಐಡಿಯಾನೇ ಇರಲ್ಲ ಈ ಥರ ಮಾಡಬೇಕು ಅಂತ, ಆಗೊಂದು ಐಡಿಯಾ ಬರುತ್ತೆ ಈ ಥರನೂ ಕೂಡ ಮಾಡ್ಬೋದು ಅಂತ. ಸೊ ಅದು ಕೂಡ ನಿಮ್ಮ ಒಂದು ಚಾನಲ್ಗೆ ಪ್ಲಸ್ ಆಗ್ಬೋದು. ಸೊ ನಿಮ್ಮ ಚಾನಲ್ ಗ್ರೋತ್ಗೆ ಅದನ್ನು ಕೂಡ ಹೆಲ್ಪ್ ಮಾಡ್ಬೋದು, ಸಬ್ಸ್ಕ್ರೈಬರ್ಸ್ ತಂದು ಕೊಡೋದಕ್ಕೆ. ಅದಕ್ಕೋಸ್ಕರ ಇದನ್ನು ಕೂಡ ಫೋಕಸ್ ಮಾಡಿ. ಮತ್ತು ಕಂಟೆಂಟ್ಗಳು ನಿಮ್ಗೆ ಐಡಿಯಾ ಬರ್ತಾರಲ್ಲ ಯಾವ್ದು ಮಾಡಬೇಕೇನು ಅಂತ, ಸೊ ಬೇರೆಯವ್ರದ್ದು ಯಾರಾದ್ರೂ ನೋಡಿದಾಗ ಓಕೆ ಇದು ಮಾಡ್ಬೋದಲ್ವ ನಾನು ಅಂತ ಅನ್ನಿಸ್ಬೋದು ಅಲ್ವಾ. ಸೊ ಅದು ಕಾಪಿ ಆಗಲ್ಲ, ನೋಡಿಬಿಟ್ಟು ನೀವು ಕಲ್ತು ಓಕೆ ನಾನು ಈ ಥರ ಮಾಡ್ಬೋದು, ನನ್ನದೇ ಶೈಲಿಯಲ್ಲಿ ನೀವು ಮಾಡ್ಬೋದು ಅಲ್ವಾ. ಸೊ ಅಂದ್ಕೊಂಡು ನೀವು ಮಾಡ್ಬೋದು, ತಪ್ಪೇ ಇಲ್ಲ. ಸೊ ನೀವು ಆರಾಮಾಗಿ ಮಾಡಿ, ತಲೆನೇ ಕೆಡ್ಸ್ಕೊಬೇಡಿ, ಜಗತ್ತಲ್ಲಿ ಎಲ್ಲ ಕಾಪಿನೇ. ಓಕೆ, ಸೊ ನೀವು ಮಾಡಿ, ನೀವು ಹೇಳ್ತೀನಿ ನಾನು, ಆಯಿತಾ. ಸೊ ಇದಿಷ್ಟನ್ನ ಜಸ್ಟ್ ಫೋಕಸ್ ಮಾಡಿ ಯೂಟ್ಯೂಬಲ್ಲಿ ಗೈಸ್. ನೀವು 1000 ಸಬ್ಸ್ಕ್ರೈಬರ್ಸ್ ಏನು ಗೈಸ್, ಯಾವುದು ಲೆಕ್ಕನೇ ಇಲ್ಲ ನಿಮಗೆ, ಆಯಿತಾ. 10,000 ಮಾಡಿಬಿಡ್ತೀರಾ, 1,00,000 ಮಾಡಿಬಿಡ್ತೀರಾ, ಹಿಂಗೆ ಮಾಡ್ಕೊ ಹೋಯ್ತಾನೆ ಇರ್ತೀರಾ. ಸೊ ಯಾರು ಕೂಡ ನಿಮ್ಮನ್ನು ತಡೆಯೋಕ್ಕಾಗಲ್ಲ. ಸೊ ಜಸ್ಟ್ ಏನು ಅಂತಂದರೆ ಒಂದು ಫೋಕಸ್ ಇರಬೇಕು, ಅಲ್ಲಿ ಡಿಸ್ಟರ್ಬ್ ಆಗಬಾರ್ದು. ನಿಮ್ಮ ಕೆಲಸ ಏನು ಅಷ್ಟನ್ನು ಮಾತ್ರ ನೋಡ್ಕೊಂಡು ಮುಂದಕ್ಕೆ ಹೋಯ್ತಾ ಇರಬೇಕು. ಇಲ್ಲಿ ನೀವು ಇನ್ನೊಬ್ರು ಯಾರೋ ಯೂಟ್ಯೂಬರ್ ಬಗ್ಗೆ ನಾನು ಮಾತಾಡಬೇಕು, ಅವ್ರನ್ನ ತುಳಿಬೇಕು, ಅವರು ನಮ್ಮದೇ ಕ್ಯಾಟಗರಿ ಮಾಡ್ತಾರೆ, ಅವ್ರನ್ನ ಹೆಂಗಾರ ಮಾಡಿ ಹಿಂದಕ್ಕೆ ಹಾಕಬೇಕು, ಅವ್ರು ಸರಿ ಇಲ್ಲ ಅವ್ರನ್ನ ಫಾಲೋ ಮಾಡಬೇಡಿ ಅಂತ ಹೇಳಬೇಕು, ಸೊ ನಮ್ಮನ್ನು ಮಾತ್ರ ನೋಡಿ ಅಂತ ಹೇಳಬೇಕು. ಈ ಥರ ಮೈಂಡ್ಸೆಟ್ಗಳು ಇದ್ರೊಳಗೆ ಎಲ್ಲ ನುಗ್ಗಬೇಡಿ, ಆಯಿತಾ. ನಿಮ್ಮದೆಷ್ಟು, ನಿಮ್ಮ ಕೆಲಸ ಎಷ್ಟು, ನಿಮ್ಮದು ನೀವು ಉಂಟು, ನಿಮ್ಮ ಫ್ಯಾಮಿಲಿ ಉಂಟು, ನಿಮ್ಮ ಸಬ್ಸ್ಕ್ರೈಬರ್ಸ್ ಉಂಟು, ಅಷ್ಟನ್ನು ಮಾತ್ರ ಕೇರ್ ಮಾಡ್ಕೊಂಡು ನಿಮ್ಮ ಪಡೆಗೆ ನೀವು ಮಾಡ್ಕೊ ಹೋಗಿ, ಎಲ್ಲ ವರ್ಕೌಟ್ ಆಯ್ತದೆ, ಆಯಿತಾ. ಸಿಸ್ಟು ಸಿಂಪಲ್. ಇದ್ರ ಜೊತೆಗೆ ನಿಮಗೆ ಯಾರು ಹೆಲ್ಪು ಕೂಡ ಬೇಕಾಗಲ್ಲ, ನೀವೆಲ್ಲನೂ ಕೂಡ ಓನಾಗಿ ಮಾಡ್ಕೊತೀರಾ. ಸೊ ಈ ರೀತಿ ನೀವು ನಿಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಈ ವಿಡಿಯೋನ 10 ಮುಕ್ಕಾಲಲ್ಲಿ ಮಾಡ್ತಾನೆ, ಆಯಿತಾ. 10 ಮುಕ್ಕಾಲಲ್ಲಿ ಅಂದರೆ ಸೊ ಈಗ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಕೆಲವೊಂದೊಂದು ಸಲ ನನಗೆ ರೆಸ್ಟ್ ತಗೋಬೇಕು ಅಂತ ಅನ್ನಿಸ್ತಾಯಿತ್ತು, ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ಅಂತ. ಈಗ ನಂಗೆ ಹಂಗೆ ಅನ್ನಿಸ್ತಾ ಇಲ್ಲ ನನಗೆ,
ಅವ್ನ ಅಜ್ಜಿ ವೀಡಿಯೋ ಮೇಲೆ ವೀಡಿಯೋ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ. ಫುಲ್ಲು ಫೋರ್ಸಲ್ಲಿದ್ದೀನಿ. ಇದೇ ಫೋರ್ಸು ಯೂಟ್ಯೂಬ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಇರಲಿ, ಆಗಲೇ ನೀವು ಬೆಳೆಯೋದಕ್ಕಾಗೋದು. ಓಕೆ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.